ಸರ್ ಸೂಪರ್ ಸರ್ ಸೂಪರ್. ಓಕೆ ಸರ್ ಕೊಟ್ಟೆ, ಇಲ್ಲೇ ಇದ್ದಾರೆ ಕೊಡ್ತೀನಿ. कौन है? सब इंस्पेक्टर लाइन ಅಲ್ಲಿ ಇದ್ದಾರೆ. बोलिए इंस्पेक्टर साहब. Is it? Really? वो जरूर करेगा. हाँ. ಪಾರ್ಟಿ ಏನು ನೀವು ಮಾಡಿರೋ ಕೆಲಸಕ್ಕೆ ಈಗ ಪ್ರಾಪರ್ಟಿನೇ ಕೊಡ್ಸೋಣ. ಹಾ, ಪೇಪರ್ಸ್ ಕಲೆಕ್ಟ್ ಮಾಡಿದ್ದೀರಾ? ಓಕೆ, ತನ್ನಿ ತನ್ನಿ ತನ್ನಿ. ಓಕೆ ಓಕೆ, ಸಿಗೋಣ ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್, ವೆರಿ ಗುಡ್ ಜಾಬ್. ಹಾ, ಥ್ಯಾಂಕ್ ಯು. ಜನಕ್ಕೆ ಏನತ್ತೆ, ಚಾರುನ ನೋಡಿದ್ರೆ ತುಂಬಾ ಹೊಟ್ಟೆ ಉರಿಯುತ್ತೆ ಕಣೆ. ಯಾಕತ್ತೆ? ನಮ್ ಚಾರುಗಿನ್ನು ಚಿಕ್ಕ ವಯಸ್ಸು. ಈ ವಯಸ್ಸಿನಲ್ಲಿ ಗಂಡನ್ನ ಕಳ್ಕೊಂಡು ಒಂಟಿ ಮರ ಆಗಿ ಹೋಗ್ಬಿಟ್ಲಲ್ಲ. ಅವಳ ಮುಂದಿನ ಭವಿಷ್ಯ ನೆನೆಸ್ಕೊಂಡ್ರೆ ನನಗ್ ಹಗಲು ಊಟ ಸೇರಲ್ಲ, ರಾತ್ರಿ ನಿದ್ರೆ ಬರಲ್ಲ. ತುಂಬಾ ತುಂಬಾ ಸಂಕಟ ಆಗುತ್ತೆ ಕಣೆ. ಯೋಚನೆ ಮಾಡ್ಬಿಡಿಯತ್ತೆ, ಏನು ತೊಂದರೆ ಇಲ್ಲದೆ ನಮ್ ಚಾರುಗ್ ಮಗು ಆಗ್ಬಿಡ್ಲಿ. ಮುಂದೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡೋಣತ್ತೆ. ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದೀರಾ? ಮುರಾರಿ, ನನ್ ಮಗ ರಾಮಾಚಾರಿ ನಮ್ಮನ್ನೆಲ್ಲ ಬಿಟ್ಬಿಟ್ಟು ದೂರ ಹೊರಟೋದ. ಆದ್ರೆ ನನ್ ಸೊಸೆ ಚಾರು ಇನ್ನು ಚಿಕ್ಕವಳು ಕಣೋ. ಬಾಳಿ ಬದುಕ್ಬೇಕು ಅವಳಿನ್ನು. ಅವಳಿಗೊಂದು ಭವಿಷ್ಯ ಕಟ್ಕೊಡೋದು ನಮ್ ಕರ್ತವ್ಯ ಕಣಪ್ಪ. ಭವಿಷ್ಯನ ಅಂದ್ರೆ? ಅಯ್ಯೋ ದಡ್ಡ, ಹೆಣ್ಣಿನ ಭವಿಷ್ಯ ಇರೋದೇ ಗಂಡಿನ ಆಶ್ರಯದಲ್ಲಿ. ಚಾರು ಇನ್ನೂ ಚಿಕ್ಕ ವಯಸ್ಸು, ಅದಕ್ಕೆ ಅವಳಿಗೆ ಬೇರೆ ಮದುವೆ ಮಾಡೋಣ ಅಂತ ನಾವಿಬ್ರು ಯೋಚನೆ ಮಾಡ್ತಾ ಇದ್ದೀವಿ. ಅದನ್ನೇ ಜಾನಕಿ ಹೇಳಿದ್ದು. ಹೌದು ಅತ್ತೆ, ಮೊದ್ಲು ನಮ್ ಚಾರುಗ್ ಮಗು ಆಗ್ಬಿಡ್ಲಿ, ಅವಾಗ ಅವಳ ಮನಸ್ಸು ಬದಲಾಗುತ್ತೆ. ಸಮಯ ನೋಡ್ಕೊಂಡು ಈ ವಿಚಾರನ ಅವಳ ಹತ್ರ ಮಾತಾಡೋಣ. ಅದಕ್ಕೆ ಮತ್ತೊಂದು ಮದುವೆನ ಮಾಡಿ ಮಾಡಿ. ಆದ್ರೆ ನಮ್ ರಾಮಾಚಾರಿನೇ ಗಂಡು. ಕಾಫಿ ಚೆನ್ನಾಗಿದೆ ಬೇಬಿ. ಮಾಮ್, ನಿನ್ ಕೈಯಾರೆ ಮಾಡಿದ ಕಾಫಿ ಕುಡಿದು ಎಷ್ಟು ದಿನ ಆಯ್ತು, ಬಟ್ ಟೇಸ್ಟ್ ಸ್ವಲ್ಪನೂ ಚೇಂಜ್ ಆಗಿಲ್ಲ. ತುಂಬಾ ಚೆನ್ನಾಗಿದೆ. ಅಯ್ಯೋ, ಮಾಮ್, ಅದೇನೋ ಹೇಳ್ತೀನಿ ಕೇಳ್ತೀಯ ಅಂತ ಹೇಳ್ದೆ ಅಲ್ವಾ, ಏನದು? ಬೇಬಿ, ನಾನು ಹೇಳೋದನ್ನ ಕೇಳಿ ನೀನ್ ಕೋಪ ಮಾಡ್ಕೋಬಾರ್ದು. ಓಕೆ, ನಾನು ಏನೇ ಮಾಡಿದ್ರು ಅದು ನಿನ್ ಒಳ್ಳೇದಕ್ಕೋಸ್ಕರನೇ. ಹೌದು ಮಾಮ್, ನೀನ್ ಹೇಳೋದು ನನ್ನ ಒಳ್ಳೇದಕ್ಕೆ. ಆಗ ನನಗೆ ಗೊತ್ತಾಗ್ತಿರ್ಲಿಲ್ಲ, ಆದ್ರೆ ಈಗ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನೀನ್ ಏನ್ ಹೇಳಿದ್ರು ಕೇಳ್ತೀನಿ ಮಾಮ್. ನೀನ್ ಏನು ಅಂತ ಹೇಳು. ಒಂದ್ ಪಕ್ಷ ನೀನ್ ಸಾಯ್ ಅಂತ ಹೇಳಿದ್ರು ಯೋಚನೆ ಮಾಡದೆ ಸತ್ತೋಗ್ಬಿಡ್ತೀನಿ. ಬೇಬಿ, ಸಾಯೋ ಮಾತೆಲ್ಲ ಆಡ್ಬೇಡ. ನಿನ್ ಕಾಲ ಚೆನ್ನಾಗಿರ್ಬೇಕು ಬೇಬಿ. ನಿನ್ ಫ್ಯೂಚರ್ ಚೆನ್ನಾಗಿರ್ಬೇಕು ಅಂದ್ರೆ ನಾನ್ ಹೇಳ್ದಾಗ ಕೇಳ್ಬೇಕು, ನಾನ್ ಹೇಳೋ ಕೆಲ್ಸ ಮಾಡ್ಬೇಕು. ನಾನ್ ಏನ್ ಮಾಡ್ಬೇಕು ಅಂತ ಹೇಳು ಮಾಮ್. ನಿನ್ ಲೈಫಲ್ಲಿ ಅಂದ್ಕೊಂಡಿದ್ದ ಅನಿಷ್ಟ ರಾಮಾಚಾರಿ ಅರ್ಧದಲ್ಲೇ ತೊಲಗೋದ. ಇನ್ನು ಅವನ್ ಪಿಂಡ ನಿನ್ ಹೊಟ್ಟೆಲೆ ಉಳಿದೋಯ್ತು. ಅದಕ್ಕೆ ನಿನ್ ಹೊಟ್ಟೆಲಿರೋದನ್ನ ತೆಗೆಸ್ಬಿಟ್ರೆ ನೀನ್ ನನ್ ಮೊದ್ಲಿನ ಚಾರು ಬೇಬಿನೇ ಆಗಿರ್ತೀಯ. ಆಮೇಲೆ ನಿನ್ ಲೈಫಲ್ಲಿ ಯಾವುದೇ ತೊಂದರೆ ಇರೋದಿಲ್ಲ. ಹೌದು ಮಾಮ್, ನನ್ಗೇನು ಈ ಮಗುನ ಹಿಡ್ಕೊಳ್ಬೇಕು ಅಂತ ಆಸೆನ. ಆ ರಾಮಾಚಾರಿನ ಮನ್ಸಿಂದ ಕಿತ್ತಾಕಿದ್ದೀನಿ. ಈ ಮಗುನ್ ಯಾಕೆ ನನ್ನ ಹೊಟ್ಟೆಲಿ ಇಟ್ಕೊಳ್ಳಿ, ಇದನ್ನ ತೆಗೆಸ್ಬಿಡೋಣ ಅಂತ ಡಾಕ್ಟರ್ನ ಕನ್ಸಲ್ಟ್ ಹೋಗಿದ್ದೆ. ಇವಾಗ ನನ್ಗೆ 7 months ಆಗಿದೆ. ಇದಕ್ಕೂ ಮೇಲೆ ನಾನೇನಾದ್ರೂ ಮಗು ತೆಗ್ಸೋಕ್ ಹೋದ್ರೆ ನನ್ ಪ್ರಾಣಕ್ಕೆ ಅಪಾಯ ಆಗುತ್ತೆ ಅಂತ ಹೇಳಿದ್ರು. ಇವಾಗ ನನ್ಗೆ ಮಗುನ್ ಇರೋದ್ ಬಿಟ್ರೆ ಬೇರೆ ದಾರಿ ಇಲ್ಲ ಮಾವ್. ಬಟ್ ಯು ಡೋಂಟ್ ವರಿ ಮಾಮ್. ಹೌದು, ಅವನ್ ಮಗುಗೋಸ್ಕರ ನಾನ್ ಯಾಕೆ ಸಾಯ್ಬೇಕು?
ನನ್ಗೂ ನಂದೇ ಆಗಿರೋ ಒಂದು ಜೀವನ ಇದೆ. ಅದನ್ನ ಇವಾಗಾದ್ರೂ ಎಂಜಾಯ್ ಮಾಡ್ಕೊಂಡು ಬದುಕ್ಬೇಕು. ಅದಕ್ಕೆ ತುಂಬಾ ಯೋಚನೆ ಮಾಡಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಹೇಗೋ ಡೆಲಿವರಿಗೆ ಇನ್ 2 months ಇದೆ. ಈ ಮಗುನ ಹೆತ್ಕೊಟ್ಟು ನಿಮ್ ಮಗುನ ನೀವೇ ಇಟ್ಕೊಳ್ಳಿ ಅಂತ ಮನೇಲಿ ಬಿಸಾಕಿ ನಾನಂತೂ ನಿನ್ನ ಹತ್ರ ಬಂದ್ಬಿಡ್ತೀನಿ ಅಂತ ಡಿಸೈಡ್ ಮಾಡಿದ್ದೀನಿ ಮಾಮ್. ನಾನು ಇವಾಗ್ಲೇ ಏನಾದ್ರೂ ಬಂದ್ಬಿಟ್ರೆ ಅವ್ರ ವಂಶದ ಕುಡಿ ನನ್ನ ಹೊಟ್ಟೆಲಿದೆ ಅಂತ ನನಗೆ ತೊಂದರೆ ಕೊಡ್ಬೋದಲ್ವಾ? ಅದಕ್ಕೆ ಈ ಮಗುನ ಎತ್ಕೊಟ್ಟು ಬಂದ್ಬಿಡ್ತೇನೆ. ಮತ್ತೆ ನನಗೆ ಯಾವ ಪ್ರಾಬ್ಲಮು ಇರಲ್ಲ. ನನ್ಗೆ ಈ ಮಗುನೂ ಬೇಡ, ಆ ಮನೆಯವರು ಬೇಡ. ನನ್ಗೆ ನನ್ ಮಾಮ್ ಮಾತ್ರ ಸಾಕು. ನನಗ್ ಮಲ್ಗೋದಕ್ಕೆ ನಿನ್ ಮಾಡ್ಲೇಬೇಕು. ನಿನ್ ಪ್ರೀತಿ ಅಷ್ಟೇ ಸಾಕು ಮಾಮ್. ಗುಡ್ ಬೇಬಿ, ವೆರಿ ಗುಡ್. ಈಗ ನೀನು ಈ ಮಾನ್ಯತ ಮಗಳ ತರ ಮಾತಾಡ್ತಾ ಇದೀಯ. ಓಕೆ, ಈ ಮಗುನ ಹೆತ್ಕೊಟ್ಟು ಹಿರುಗಿ ನೋಡ್ಬೇಡ, ನನ್ನ ಹತ್ರ ಬಂದ್ಬೇಡ. ನಾನ್ ನಿನ್ನ ಪ್ರಿನ್ಸೆಸ್ ತರ ನೋಡ್ಕೋತೇನೆ. ಥ್ಯಾಂಕ್ಸ್ ಮಾಮ್. ಸರಿ, ನಾನು ಇವಾಗ ಹೊರಡ್ತೀನಿ. ಮಾಮ್, ನನ್ಗೆ ನಿನ್ನ ನೋಡ್ಬೇಕು ಅನ್ಸ್ದಾಗೆಲ್ಲ ನಾನು ಇಲ್ಲಿಗೆ ಬರ್ಬೋದಲ್ವಾ? ಏನ್ ಬೇಬಿ ಹೀಗೆ ಕೇಳ್ತಾ ಇದೀಯಾ? ಇದು ನಿನ್ ಮನೆ, ನೀನ್ ಯಾವಾಗ ಬೇಕಾದ್ರೂ ಬರ್ಬೋದು. ಲವ್ ಯು. ಸರಿ ಮಾಮ್, ಟೇಕ್ ಕೇರ್. ಬರ್ತೀನಿ. ಸರ್ ಸೂಪರ್ ಸರ್, ಸೂಪರ್. ಓಕೆ ಸರ್, ಕೊಟ್ಟೆ. ಇಲ್ಲೇ ಇದ್ದಾರೆ, ಕೊಡ್ತೀನಿ. ಕೋನೆ ಸಬ್ ಇನ್ಸ್ಪೆಕ್ಟರ್ ಲೈನಲ್ಲಿ ಇದ್ದಾರೆ. बोलिए इंस्पेक्टर साहब. इज इट रियली? वो जरूर करेगा. हाँ. ಪಾರ್ಟಿ ಏನು ನೀವು ಮಾಡಿರೋ ಕೆಲಸಕ್ಕೆ ಈಗ ಪ್ರಾಪರ್ಟಿನ ಕೊಡ್ಸೋಣ. ಹಾ, ಪೇಪರ್ಸ್ ಕಲೆಕ್ಟ್ ಮಾಡಿದ್ದೀರಾ? ಓಕೆ, ತನ್ನಿ ತನ್ನಿ ತನ್ನಿ. ಓಕೆ ಓಕೆ, ಸಿಗೋಣ. ಒನ್ಸ್ ಅಗೇನ್ ಥ್ಯಾಂಕ್ ಯು ವೆರಿ ಮಚ್. ವೆರಿ ಗುಡ್ ಜಾಬ್. ಹಾ, ಥ್ಯಾಂಕ್ ಯು. ವರುಣ್, ಐ ಆಮ್ ವೆರಿ ಹ್ಯಾಪಿ ಟುಡೇ. ಆ ಸಿಗ್ನೇಚರ್ ಮಾಡಲ್ಲ ಅಂತ ಹೇಳಿದ ಜಯಶಂಕರ್ ಎಲ್ಲ ಪೇಪರ್ಸ್ಗೆ ಸೈನ್ ಮಾಡಿದ್ದಾನೆ. ಈಗ ಮಾನ್ಯತಾ ಒಂದು ಸೈನ್ ಮಾಡಿದ್ರೆ ನಾನೇ ಬಾದ್ಶಾ. ಚಾರ ಮೇಡಮ್, ಏನ್ ಮಾಡ್ತಾ ಇದ್ದೀರಾ? ಅದು ರಾಮಾಚಾರಿ, ನಾವು ಅವಾಗ ಊಟ ತಿನ್ಸ್ಬೇಕಾದ್ರೆ ನಮ್ಮನ್ನು ಆ ಜೀಕೆ ಅಂತ ಅನ್ನಿಸ್ತಾ ಇದೆ. ಹೌದಾ? ಹೌದು, ನಮ್ಮ ಯಾರೋ ಗಮನಿಸ್ತಾ ಇದ್ದಾರೆ ಅಂತ ನಾನು ತಿರುಗ್ ನೋಡಿದಾಗ ಅದ್ ಯಾರು ಅಂತ ಸರಿಯಾಗಿ ಗೊತ್ತಾಗ್ಲಿಲ್ಲ. ಆದ್ರೆ ಇವಾಗ ಸರಿಯಾಗಿ ಯೋಚನೆ ಮಾಡಿದ್ರೆ ಅದ್ಯಾಕೋ ಜೀಕೆನೇ ಇರ್ಬೇಕು ಅಂತ ಅನ್ನಿಸ್ತಿದೆ. ಈಗ ಅವನೇನಾದ್ರೂ ನಿಮ್ ತಾಯಿ ಹತ್ರ ವಿಷಯ ತಿಳಿಸ್ಬಿಟ್ರ? ಅದನ್ನೇ ನಾನು ಯೋಚನೆ ಮಾಡ್ತಿದ್ದೇನೆ. ಈಗ ಏನ್ ಮಾಡತ್ ಚಾರು ಮೇಡಮ್? ಅದಕ್ಕೊಂದು ಉಪಾಯ ಇದೆ. ಏನು? ಹಲೋ ಬೇಬಿ. ಮಾಮ್, ಬೇಬಿ ಏನಾಯ್ತು? ಯಾಕೆ ಅಳ್ತಾ ಇದೆಯಾ? ಎನಿ ಪ್ರಾಬ್ಲಮ್? ಎಸ್ ಮಾಮ್, ಇಲ್ಲಿ ತುಂಬಾ ಪ್ರಾಬ್ಲಮ್ ಆಗ್ತಿದೆ ಮಾಮ್. ಏನ್ ಹೇಳ್ತಾ ಇದೆ ಬೇಬಿ? ನನಗೆ ಶಾಸ್ತ್ರ ಸಂಪ್ರದಾಯ ಅನ್ನೋ ಹೆಸರಲ್ಲಿ ಈ ಮನೆಯವರೆಲ್ಲ ಸೇರ್ಕೊಂಡು ನನಗೆ ತುಂಬಾ ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾರೆ ಮಾಮ್. ಏನಾಯ್ತು ಬೇಬಿ? ಅದು ನನ್ನ ಹುಟ್ಟ ಮಗು ರಾಮಚರಿತರನೇ ಇರ್ಬೇಕು ಅಂತ ಅದ್ಯಾವುದೋ ನಾಗರ್ ಕಟ್ಟೆ ಮುಂದೆ ಕೃಷ್ಣನ್ ಕೈಲಿ ಮಾಡಿಸ್ಬಿಟ್ರು ಮಾಮ್. ನನ್ಗದನ್ನ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ನಾನ್ಸೆನ್ಸ್ ಬೇಬಿ, ಇನ್ನೊಂದು 2 months ಅಲ್ವಾ? ಸ್ವಲ್ಪ ಅದನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗು ಬೇಬಿ. ಅಯ್ಯೋ ಇಲ್ಲ ಮಾಮ್, ನನ್ ಕೈಲಿ ಆಗ್ತಾನೆ ಇಲ್ಲ ಮಾಮ್. ಇನ್ನೊಂದ್ ಸ್ವಲ್ಪ ದಿನ ಅಷ್ಟೇ, ಆಮೇಲೆ ಆ ಮನೆಯವ್ರಾಗ್ಲಿ ಆ ಮನೆಯವ್ರ ಸಾವಸಾಗ್ಲಿ ನಿನ್ಗಿರೋದಿಲ್ಲ. ಬೇಬಿ, ಮೊದ್ಲು ನೀನ್ ಅಳೋದನ್ನ ನಿಲ್ಸು, ನನ್ ಮಾತ್ ಕೇಳು. ಸರಿ ಮಾಮ್.
ಮೇಡಮ್ ಮೇಡಮ್ ಹೆಡ್ ಮೇಡಮ್ ಏನೋದು ಯಾರ್ ಸತ್ತೋದ್ರು ಅಂತ ಬಡ್ಕೋತಾ ಇದ್ಯಾ? ಅಯ್ಯೋ ಸತ್ತೋದ್ರು ಅಂತ ಬಡ್ಕೊಂತಿಲ್ಲ, ಇಲ್ವಲ್ಲ ಅಂತ ಬಡ್ಕೊಂತ ಇದೀರಿ. ಟಾಟಾ ಏನಾಯ್ತು? ನೋಡ್ದೆ, ನನ್ನ ಕಣ್ಣಾರೆ ನೋಡ್ದೆ. ತಾರಿ ಸತ್ತಿಲ್ಲ, ರಾಮಾಚಾರಿ ನಿಮ್ ಮಗಳಿಗೆ ಊಟ ಮಾಡಿಸ್ತಿದ್ದು ನನ್ನ ಕಣ್ಣಾರೆ ನೋಡ್ದೆ. ಗೊತ್ತಿದೆ. ಗೊತ್ತಾ, ನಾಗ್ ಬರಕ್ ಮುಂಚೆ ಈ ವಿಷಯ ನಿಮ್ಗೆ ಗೊತ್ತಾಯ್ತು? ನನ್ ಬೇಬಿ ಈಗ ತಾನೇ ಕಾಲ್ ಮಾಡಿದ್ಲು. ಏನಂದ್ರು ನಿಮ್ ಬೇಬಿ? ಅದು ರಾಮಚಾರಿ ಅಲ್ಲ, ಅವನ್ ತಮ್ಮ ಕಿಟ್ಟಿ. ಕೃಷ್ಣ ಅಲ್ಲ, ಕೃಷ್ಣ ಆಗಿದ್ರೆ ಅವನ್ ಯಾಕೆ ಊಟ ಮಾಡಿಸ್ಬೇಕು? ಅದ್ಯಾವ್ದೋ ಶಾಸ್ತ್ರ ಅಂತೆ. ಈ ಮಿಡಲ್ ಕ್ಲಾಸ್ ಜನಗಳೇ ಹೀಗೆ, ಬದುಕ್ಲಿ ಸಾಯ್ಲಿ ತಾಲೆ ಬುಡ ಇಳ್ದಿರೋ ಶಾಸ್ತ್ರಗಳ್ ಮಾಡೋದ್ರಲ್ಲೇ ಇಡೀ ಜೀವನ ಪೂರ್ತಿ ಕಳೆದ್ಬಿಡ್ತಾರೆ. ಹುಟ್ಟೋ ಮಗು ರಾಮಾಚಾರಿ ಹುಟ್ಬೇಕು ಅಂತ ಕಿಟ್ಟಿ ಕೈಲಿ ನನ್ ಬೇಬಿಗೆ ತಿನ್ನಿಸ್ತಾ ಇದಾರೆ. ಚಿಕ್ಕೆ, ನೀನ್ ಅದ್ರ ಬಗ್ಗೆ ತುಂಬಾ ತಲೆ ಕೆಡಿಸ್ಕೋಬೇಡ, ಹೋಗಿ ಕೆಲ್ಸ ನೋಡ್ ಹೋಗು. ಅಲ್ಲ, ಹುಟ್ಟೋ ಮಗು ರಾಮಾಚಾರಿ ತರ ಹುಟ್ಟಬೇಕು ಅಂತಂದ್ರೆ ಕೃಷ್ಣನ್ ಕೈಯಿಂದ ಚಾಡು ಊಟ ಮಾಡಿಸ್ತಾರೆ. ಇದರ ರಾಜ್ಯಕ್ಕೆ ಇಲ್ವೇ? ಇಲ್ಲ, ಏನೋ ಒಂದು ಸಮಸ್ಯೆ ಇದೆ. ಏಯ್, ನೀನು ಕನ್ಫ್ಯೂಸ್ ಆಗದೆ ನನ್ನ ಕನ್ಫ್ಯೂಸ್ ಮಾಡಿ ಇಡ್ಬೇಡ. ಇಲ್ಲಿ ನಾಟ್ ಮೈ ಬಾಸ್, ನಾಟ್ ಇವನ್ ಅನ್ ಅಡ್ವೈಸರ್, ಯು ಜಸ್ಟ್ ಮೈ ಅಸಿಸ್ಟೆಂಟ್. ಹೇಳೋ ಕೆಲ್ಸ ಮಾತ್ರ ನೀನ್ ಮಾಡ್ಬೇಕು, ಅದು ಬಿಟ್ಟು ತಲೆ ಎಲ್ಲ ಮಾತಾಡ್ಬೇಡ, ಆಯ್ತಾ? ಪ್ರಪಂಚ ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆಗೆ ಒದ್ರಂತೆ. ಹಂಗಾಯ್ತು ಕತೆ. ಅಲ್ಲೇನೋ ಸಮಸ್ಯೆ ಇದೆ, ಹುಷಾರಾಗಿರಿ ಅಂತ ಎಚ್ಚರಿಸಕ್ಕೆ ಬೈಕೈ ನೋವಿಸ್ಕೊಂಡು ಓಡ್ ಬಂದ್ರೆ ನನಗೇ ಬೈತೀರಾ? ಇರ್ಲಿ, ಅವರು ಏನೋ ಪ್ಲಾನ್ ಮಾಡಿ ಹಳ್ಳ ಕೊಡ್ತಾ ಇದ್ರಿ. ನೀವು ಬೀಳಕ್ಕೆ ರೆಡಿಯಾಗಿ ನೀವು ಬಿದ್ರೆ ನನಗೆ ನನ್